ಸಂಧ್ಯಾ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಕಡಲೆಬೇಳೆಯಿಂದ ವಡೆ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೇನು ಹಬ್ಬ ಬರ್ತಾ ಇದೆ, ಇನ್ನೇ ಶ್ರಾವಣ ಬಂತಂದರೆ ಹಬ್ಬಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಹಬ್ಬದಲ್ಲಿ ಟ್ರೈ ಮಾಡಿ, ಮಸ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ಇಲ್ಲಿ ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಕಡಲೆಬೇಳೆ ಇಲ್ಲಿ ಒಂದು 200 ಗ್ರಾಮ್ ಅಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು 1 ಅವರ್ ನೆನೆಸಿ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು. ನೀರು ಇದ್ದರೆ ಏನಾಗುತ್ತೆ ಅಂದರೆ ಪೂರ್ತಿಯಾಗಿ ಪೇಸ್ಟ್ ಆಗಿಬಿಡುತ್ತೆ. ಆ ಥರ ಆಗಬಾರ್ದು. ತರಿಯಾಗಿ ರುಬ್ಕೋಬೇಕಾಗುತ್ತೆ. ಒಂದು ಪಾಯಿಂಟ್ ಕೂಡ ನೀರು ಹಾಕಬಾರ್ದು. ಇವಾಗ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ನೋಡಿ ಹಸಿಮೆಣಸಿನ್ಕಾಯನ್ನು ಸೇರಿಸಿಕೊಳ್ಳಿ. ನಾನು ಇಲ್ಲಿ ಒಂದು 5 ಹಸಿಮೆಣಸಿನ್ಕಾಯನ್ನು ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಇಂಚಷ್ಟು ಶುಂಠಿಯನ್ನು ಚಿಕ್ಕಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಈಗ ನಾವು ಮಿಕ್ಸಿಗೆ ಹಾಕೊಂಬರೋಣ. ಇಷ್ಟು ಕೂಡ ನೋಡಿ ಇವಾಗ ಮಿಕ್ಸಿಗೆ ಹಾಕೊಂಡು ಬಂದಿದ್ದೀನಿ. ತರಿಯಾಗಿ ರುಬ್ಕೋಬೇಕು. ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೋಬಾರ್ದು. ಕಡಲೆಬೇಳೆ ಮಧ್ಯೆ ಸಿಗ್ತಾ ಇರಬೇಕು. ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಈ ಥರ ಇರಬೇಕಾಗುತ್ತೆ ಪೇಸ್ಟ್. ಇವಾಗ ನಾನು ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ 2 ಬ್ಯಾಚಸ್ ಆಗಿ ಮಿಕ್ಸಿಯನ್ನು ಹಾಕೊತಾ ಇದ್ದೀನಿ. ಯಾಕಂದರೆ ಒಂದೇ ಸರಿ ಅಷ್ಟು ಗ್ರೈಂಡ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಪೂರ್ತಿ ಪೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ತರಿ ಬೇಕಲ್ವ, ಹಾಗಾಗಿ ಆನ್ ಆ್ಯಂಡ್ ಆಫ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಈರುಳ್ಳಿ 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಸೇರಿಸ್ಕೊತೀನಿ. ತುಂಬ ಚಿಕ್ಕಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸಬ್ಬಾಕ್ಸಿ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಇಷ್ಟು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಫ್ಟಾಗಿ ನಮ್ಮ ಗುಂಡೆ ಕಟ್ಟ ಅದಕ್ಕೆ ಬರೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಸೈಡಾಗೆ ಪೌಡರ್ ಎಲ್ಲ ಏನೋ ಹಾಕೋದು ಬೇಕಿಲ್ಲ. ಇಷ್ಟೇ ಸಾಕಾಗುತ್ತೆ. ನೋಡ್ಬೋದು ಚೆನ್ನಾಗಿ ಈ ಥರ ಕಿಚ್ಕೊಂಡು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಸೊಪ್ಪಲ್ಲಿ ಆಲ್ಮೋಸ್ಟ್ ನಮಗೆ ನೀರು ಇರುತ್ತೆ ಸಬ್ಬಾಕ್ಸಿ ಸೊಪ್ಪಲ್ಲಿ. ಹಾಗಾಗಿ ಸ್ವಲ್ಪ ಕ್ಯೂಚಿ ಈ ಥರ ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ನಾನು ಯಾವ ಥರ ಮಾಡ್ಕೊತಾ ಇದ್ದೀನೋ ಅದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಉಂಡೆ ಆದ ಬರೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಬರೋವರೆಗೂ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಫಸ್ಟು ನಾವು ಉಂಡೆಗಳನ್ನು ಮಾಡಿಕೊಂಡು ಈ ಥರ ಕೈ ಮೇಲೆ ಇಟ್ಬಿಟ್ಟು ಪ್ರೆಸ್ ಮಾಡಿಬಿಟ್ಟು ಈ ಥರ ಹಾಕ್ಕೊತೀನಿ. ಆವಾಗ ಈಸಿಯಾಗಿ ಮಾಡ್ಕೋಬೋದು. ನಾನು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ನೀವು ದೊಡ್ಡ ಸೈಜಸ್ ಆಗಾದರೂ ಮಾಡ್ಕೋಬೋದು ವಡೆನ. ನಾನು ಇಲ್ಲಿ ಸ್ಮಾಲ್ ಸೈಜಸ್ ಆಗಿ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಬಾಳೆ ಎಲೆ ಬೇಕಾದ್ರೂ ತಟ್ಕೋಬೋದು. ನಾನಿಲ್ಲಿ ಕೈಯಲ್ಲೇ ಈ ಥರ ಈಸಿಯಾಗಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಚೌಟ್ ಮೇಲಾದರೂ ಮಾಡ್ಕೋಬೋದು. ಎಣ್ಣೆಲಿ ಬಿಡೋಕ್ಕೆ ಭಯ ಆಗುತ್ತೆ ಅನ್ನೋರು ಚೌಟ್ ಮೇಲೆ ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ಎಣ್ಣೆಲಿಟ್ಟರೆ ಅದು ಬಿಡುತ್ತೆ ಚೌಟಿಂದ. ಒಂದು ನಿಮಿಷ ಇಟ್ಟರೆ ನೋಡಿ ಈ ಥರ ಕೈಯಲ್ಲೇ ಈ ಥರ ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸಬ್ಬಾಕ್ಸಿ ಸೊಪ್ಪು ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಯೂಸಿಲಿ ಪ್ರತಿಯೊಂದು ಹಬ್ಬಕ್ಕೂ ಇದಂತೂ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ ವಡೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಲಾಸ್ಟಿಗೆ ನಾನಿಲ್ಲಿ 1 ಚಿಟಿಕೆ ಆಗೋಷ್ಟು ಸೋಡಾ ಹಾಕಿದ್ದೆ. ಮಿಸ್ ಆಗಿದೆ ವಿಡಿಯೋದಲ್ಲಿ, ಹೇಳಲಿಲ್ಲ ನಿಮಗೆ. ಸೋಡಾ ಕೂಡ 1 ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಆವಾಗ ಕ್ರಿಸ್ಪಿನೆಸ್ ಆಗಿ ಬರುತ್ತೆ. ಎಣ್ಣೆ ಕಾದ ಮೇಲೆ ಒಂದೊಂದಾಗೆ ವಡೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನಾವು ಎಣ್ಣೆ ಒಳಗಡೆ ಬಿಡ್ತಾನೆ ವಡೆನ ನಾವು ಇಮಿಡಿಯೇಟಾಗಿ ತಿರ್ಸೋಕ್ಕೆ ಹೋಗಬಾರ್ದು. ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ತೇಲಿ ಮೇಲೆ ಬರೋವರೆಗೂ ನಾವು ಚೌಟಲ್ಲಿ ಅಲ್ಲಾಡಿಸ್ಬಾರ್ದು. ನೋಡಿ ಇವಾಗ ಬ್ರೌನ್ ಕಲರ್ ಆಗಿರೋದೆಲ್ಲ ರೊಟೇಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಹಸಿ ಇದ್ದಾಗೇ ನಾವು ರೊಟೇಟ್ ಮಾಡೋಕ್ಕೆ ಹೋದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಇವಾಗ ಒಂದೊಂದಾಗೇ ರೊಟೇಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನು ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ರೊಟೇಟನ್ನು ಮಾಡ್ಕೊಳ್ಳಿ. ಯಾಕಂದರೆ ನಾವು ಸಣ್ಣ ಉರಿಯಲ್ಲಿ ಸಿಮ್ಮಲ್ಲಿ ಇಟ್ಕೊಂಡೆಲ್ಲ ನಾವು ರೊಟೇಟ್ ಮಾಡ್ಕೊತಾ ಇದ್ದೀವಿ ಅಂದರೆ ಅದು ಬೇಗನೂ ಆಗೋದಿಲ್ಲ. ಇನ್ನೊಂದೇನೆಂದರೆ ಜಾಸ್ತಿ ಎಣ್ಣೆ ಕುಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನಾವು ಐ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ, ಕರಿಬೇಕಾಗುತ್ತೆ ಎಣ್ಣೆಯಲ್ಲಿ. ನೋಡಿ ನಾನು ಇವಾಗ ಜೋರು ಉರಿಯಲ್ಲಿ ಇಟ್ಕೊಂಡೇ ಈ ಥರ ರೊಟೇಟಿಂಗ್ ಮಾಡ್ಕೊತಾ ಇದ್ದೀನಿ ಹಿಂದಿಂದೇನೆ. ಇಲ್ಲ ನಾವು ಹಂಗೇ ಬಿಟ್ಬಿಟ್ಟಿದ್ದೀವಿ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ರೋಸ್ಟ್ ಆಗಿಬಿಡುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರೋದಿಲ್ಲ. ನೋಡಿ ಇವಾಗ ಈ ಥರ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಿದೆ, ಕಲರ್ ಕೂಡ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ. ನೋಡ್ಬೋದು ಕಡಲೆಬೇಳೆ ಮಧ್ಯದಲ್ಲಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಪರ್ಫೆಕ್ಟಾಗಿ ಆಗಿದೆ. ನಾನು ಇವಾಗ ಇನ್ನೊಂದು ಟ್ರಿಪ್ಪಲ್ಲಿ ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು. ನೋಡಿ ಒಂದೊಂದಾಗಿಯೇ ನಾನಿಲ್ಲಿ ಉಂಡೆ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಬಿಟ್ಟು ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಯಾರೇ ತಿಂದ್ರೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ.
ಅಷ್ಟು ರುಚಿಯಾಗಿರುತ್ತೆ. ಇದು ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ವಡೆ ಆಗಿರುತ್ತೆ. ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟಲ್ಲಿ ನನಗೆ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಇವಾಗ ಒಂದೊಂದಾಗಿನೇ ಪ್ರೆಸ್ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಸಬ್ಬಕ್ಕಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ, ಟೇಸ್ಟ್ ಅಂತೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಸಬ್ಬಕ್ಕಿ ಸೊಪ್ಪು ತಿಂದೇ ಇರೋರು ಎಷ್ಟೋ ಜನ ಇರ್ತಾರೆ. ಹಾಗಾಗಿ ಈ ಥರ ಮಾಡಿಕೊಡಿ, ವಡೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಬ್ಬದಲ್ಲಿ ತುಂಬಾ ಸ್ಪೆಷಲಾಗಿ ನಮ್ಮ ಊರಿನ ಸೈಡ್ ಮಾಡ್ತಾರೆ ಇದು. ನೋಡ್ಬೋದು ನಾನು ಇವಾಗ ಮತ್ತು ಇನ್ನೊಂದು ಟ್ರಿಪ್ಪಲ್ಲಿ ಹಾಕ್ಕೊಂಡು ರೊಟೇಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೋಬೋದು, ಎಲ್ಲೂ ಕೂಡ ಕಟ್ ಆಗೋದಿಲ್ಲ. ಈಸಿಯಾಗಿ ಎಣ್ಣೆಯಲ್ಲಿ ಹಾಕ್ಕೋಬೋದು ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಕಡಲೆಬೇಳೆ ವಡೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಮನೇಲಿ ಟ್ರೈ ಮಾಡಿ. ಈ ಸರಿ ಹಬ್ಬಕ್ಕೆ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.